ಹರಿಹರ ಪುತ್ರನೇ ಅಯ್ಯಪ್ಪ ಸ್ವಾಮಿಯೇ ಕರಮುಗಿವೆ ಕೈವಲ್ಯ ಬೇಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಇನ್ನೇನು ಮಂಡಲ ಕಾಲ ಮಕರ ಕಾಲ ಹತ್ರ ಬರ್ತಾಯಿದೆ ಸ್ವಾಮಿ. ಅದರಲ್ಲಿ ಸ್ವಲ್ಪ ಜನ ಅಯ್ಯಪ್ಪ ಭಕ್ತರಿಗೆ ಏನಂದರೆ ಮನಸ್ಸಲ್ಲಿ ಒಂಥರ ಭಯ ಕಾಡ್ತಾ ಇದೆ. ಯಾಕಂದರೆ ಹೋದ ವರ್ಷ ಹೆಂಗಾಯ್ತಂತ ಗೊತ್ತಲ್ವಾ. ಸೊ ದರ್ಶನಕ್ಕೆ 24 ಅವರು 36 ಗಂಟೆ ಒಂದೊಂದು ದಿವಸ 2 ದಿವಸ ಆಗ್ಬಿಡ್ತಾಯಿತ್ತು ದರ್ಶನಕ್ಕೆ. ಸೊ ಈ ರೀತಿ ಆಗ್ಬಿಟ್ರೆ ಹೆಂಗಪ್ಪ ಮಾಡೋದು ಅಂತ ಒಂದು ಮನಸ್ಸಲ್ಲಿ ಭಯ ಹುಡ್ತಾ ಇದೆ ಅನಿಸುತ್ತೆ. ಸ್ವಾಮಿ ಶರಣಂ. ಇನ್ನು ವ್ರತ ಮಾಡೋರಿಗೆ ಆ ರೀತಿ ಭಯ ಇರೋದಿಲ್ಲ ಸ್ವಾಮಿ. ಯಾಕಂದರೆ ಕಟ್ಟುನಿಟ್ಟಾಗಿ ವ್ರತ ಮಾಡೋರಿಗೆ ಆ ರೀತಿ ಭಯ ಅನ್ನೋದು ಇರೋದಿಲ್ಲ. ಸೊ ನಾನು ಹೇಳೋದು ಇಷ್ಟೇ ಸ್ವಾಮಿ, ದಯವಿಟ್ಟು ವ್ರತನ ಮಾಡಿ 1 ಮಂಡಲ ಕಾಲ ಕಟ್ಟುನಿಟ್ಟಾಗಿ ವ್ರತವನ್ನು ಆಚರಣೆ ಮಾಡಿ ನಂತರ ಶಬರಿಮಲೆ ಯಾತ್ರೆ ಮಾಡೋದೇ ತುಂಬ ಒಳ್ಳೆಯದು ಸ್ವಾಮಿ. ಸೊ ಅದೇ ಭಗವಂತನ ತತ್ವ. ಓಕೆನಾ, ಶಬರಿಮಲೆ ತತ್ವ ಅದೇನೆ. 1 ಮಂಡಲ ವ್ರತ ಇಲ್ಲದೆ ಶಬರಿಮಲೆ ಯಾತ್ರೆ ಮಾಡೋ ಹಾಗಿಲ್ಲ ಅಂತ ತತ್ವನೇ ಹೇಳ್ತದೆ. ಯಾಕೆ ಭಗವಂತನೇ ಪಂದಳ ರಾಜನಿಗೆ ಉಪದೇಶ ಮಾಡಿದ್ದಾರೆ. ಯಾರ್ಯಾರು 1 ಮಂಡಲ ಕಾಲ ವ್ರತ ಮಾಡಿ ಇದ್ದು ನನ್ನ ನೋಡೋಕ್ಕೆ ಬರ್ತಾರೋ ಅವ್ರಿಗೆ ಸಂಪೂರ್ಣವಾದ ಫಲ ಸಿಗುತ್ತೆ. ನಾನು ಸದಾ ಅವ್ರ ಜೊತೆಗಿದ್ದು ಅವ್ರನ್ನ ಕಾಪಾಡ್ತೀನಿ ಅಂತ ಭಗವಂತ ಮಾತು ಕೊಟ್ಟಿದ್ದಾರೆ. ಅದರಿಂದ ಸ್ವಾಮಿಗಳು ಟ್ರೈನಲ್ಲಿ ಒಂದು ಸೀಟ್ ಖಾಲಿ ಇದೆ, ಬಸ್ಸಲ್ಲಿ ಒಂದು ಸೀಟ್ ಖಾಲಿ ಇದೆ, ಟೆಂಪೋ ಟ್ರಾವೆಲಲ್ಲಿ ಒಂದು ಸೀಟ್ ಖಾಲಿ ಇದೆ, ಕಾರಲ್ಲಿ ಒಂದು ಸೀಟ್ ಖಾಲಿ ಇದೆ ಅಂತ ದಯವಿಟ್ಟು ವ್ರತ ಇಲ್ಲದೆ ಹೋಗ್ಬಿಡಿ ಸ್ವಾಮಿ. ಅದೇ ರೀತಿ ಸ್ವಾಮಿಗಳು ಈ ಓನರ್ ಆದಂಥ ಸ್ವಾಮಿಗಳು ಕೂಡ ಸೀಟು ಖಾಲಿ ಇದೆ ಅಂತೇಳಿ ವ್ರತ ಇಲ್ಲದ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಬಿಡಿ ಅಯ್ಯಪ್ಪ. ಸ್ವಾಮಿ ಶರಣಂ. ಇದು ಕರ್ಕೊಂಡೋದವ್ರಿಗೂ ಪಾಪನೇ, ಬಂದವ್ರಿಗೂ ಪಾಪನೇ ಅಯ್ಯಪ್ಪ. ವ್ರತ ಇಲ್ಲದೆ ಶಬರಿಮಲೆ ಯಾತ್ರೆ ಮಹಾ ದೊಡ್ಡ ಪಾಪ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಈ ವರ್ಷ ಹೋದ ವರ್ಷ ಥರ ಆಗಬಾರ್ದು ಸ್ವಾಮಿ. ಅದು ಎಲ್ಲ ಅಯ್ಯಪ್ಪ ಭಕ್ತರಲ್ಲಿ ಒಂದು ಪ್ರಾರ್ಥನೆ ಅಂದರೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಎಲ್ರಿಗೂ, ಎಲ್ಲ ಅಯ್ಯಪ್ಪ ಭಕ್ತರಿಗೂ ಭಗವಂತನ ದರ್ಶನ ಚೆನ್ನಾಗಿ ಆಗಲಿ ಅಂಥೇಳಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋದ ವರ್ಷ ಥರ ಎಷ್ಟು ತಾಪತ್ರಗಳು, ಎಷ್ಟು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಹಿರಿಯರು, ಆಮೇಲೆ ಏನು ಹೇಳ್ತಾರೆ, ತುಂಬ ಜನ ಭಕ್ತರು ತುಂಬ ನೊಂದ್ಕೊಂಡಿದ್ದಾರೆ ಸ್ವಾಮಿ. ನಿಮಗೆ ಗೊತ್ತು ಎಷ್ಟು ಜನ ನಮ್ಮ ಪುಟದಲ್ಲೇ, ನಮ್ಮ ಫೇಸ್ಬುಕ್ ಪುಟದಲ್ಲೇ ಎಷ್ಟು ಕಂಪ್ಲೇಂಟ್ ಮಾಡಿದ್ದೀರಾ. ಅದೇ ರೀತಿ ಕೋರ್ಟಲ್ಲಿ ಕೂಡ ಕೇಸ್ ಆಗಿದೆ ಸ್ವಾಮಿ, ಈ ಗೌರ್ಮೆಂಟ್ ಅವರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತೇಳಿ. ಸೊ ಇದಕ್ಕೆಲ್ಲ ಏನು ಕಾರಣ ಸ್ವಾಮಿ? ಹೋದ ವರ್ಷ ಡಿಸ್ಕಸ್ ಮಾಡಿದ್ವಿ ನಾವು, ಏನು ಕಾರಣ ಇರ್ಬೋದು ಅಂತ. ಸ್ವಾಮಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸ್ವಾಮಿ, ಇದಕ್ಕೆಲ್ಲ ಏನು ಕಾರಣ ಅಂತ. ಅವಸರದ ಕಾರಣ ಫಾಸ್ಟ್ ಫುಡ್ ಹೇಗೆ ಆ ರೀತಿ ಒಂದು ಫಾಸ್ಟ್ ಯಾತ್ರೆ. ಸೊ ಅದೊಂದು ಕಾರಣ. ಇನ್ನೊಂದು ನೆನೆಸಿದೊಡನೆ ಶಬರಿಮಲೆ ಯಾತ್ರೆ. ಸೊ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆ. ಸೊ ಇದೆಲ್ಲ ಬೇಡ ಸ್ವಾಮಿ. ಇದರಿಂದನೇ ಅಲ್ಲಿ ನಮಗೆ ತೊಂದರೆ ಆಗಿದ್ದು ಸ್ವಾಮಿ. ಸೊ ನಾವು ಆ ಗೌರ್ಮೆಂಟ್ ಮೇಲೇನೋ, ಆ ದೇವಸ್ಥಾನ ಬೋರ್ಡಿನ ಮೇಲೇನೋ ತಪ್ಪೇಳಿ ಅವ್ರ ಮೇಲೆ ಹೊರೆ ಹಾಕೋದು ಸರಿ ಇಲ್ಲ ಅಯ್ಯಪ್ಪ. ಯಾಕಂದರೆ ನಾವು ಕರೆಕ್ಟಾಗಿ ಸರಿಯಾಗಿ ಕಟ್ಟುನಿಟ್ಟಾಗಿ ವ್ರತ ಮಾಡ್ಕೊಂಡು ಹೋಗಿಲ್ಲ ಸ್ವಾಮಿ. ಇಷ್ಟೇ ನಾನು ಹೇಳಬಲ್ಲೆ ಸ್ವಾಮಿ ಶರಣಮಯ್ಯಪ್ಪ. ಈ ವರ್ಷ ಎಲ್ಲರೂ ಕಟ್ಟುನಿಟ್ಟಾಗಿ ವ್ರತ ಮಾಡ್ಕೊಂಡು ಹೋಗಿ ಸ್ವಾಮಿ. ಸೊ ಕಿವಿದ್ರೆ ನನಗೆ ಹೇಳಿ ಸ್ವಾಮಿ, ಹೋದ ವರ್ಷ ಥರ ಕಿವಿದ್ರೆ ನನಗೆ ಹೇಳಿ ಅಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಒಂದು ಮುಖ್ಯವಾದ ವಿಚಾರ, ಇದ್ರ ಬಗ್ಗೆನೇ ಈ ಶಬರಿಮಲೆ ಮಂಡಲ ಕಾಲ ಮಕರ ಕಾಲಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಭಕ್ತರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂಥೇಳಿ ಒಂದು ಸುದ್ದಿ ಬಂದಿದೆ ಸ್ವಾಮಿ. ಶಬರಿಮಲೆ ದೇವಸ್ಥಾನ ಬೋರ್ಡಿಂದ ಒಂದು ಸುದ್ದಿ ಬಂದಿದೆ. ಸೊ ಅದೇನಂತ ನಾನು ಹೇಳ್ತೀನಿ ಅಯ್ಯಪ್ಪ. ಸ್ವಾಮಿ ಶರಣಂ. ಕನ್ನಿ ಸ್ವಾಮಿಗೆ ಯಾತ್ರೆಯ ಮಾಡಲು ವ್ರತದ ನಿಯಮವ ಹೇಳಿ ಸ್ವಾಮಿ. ಸ್ವಾಮಿ ಶರಣ. ಹೋದ ವರ್ಷ ಏನೇನೋ ಇತ್ತು ಸ್ವಾಮಿ ಕಾರಣಗಳು, ಅದೆಲ್ಲ ಕಾರಣ ಮತ್ತೆ ರಿಪೀಟ್ ಆಗೋದು ಬೇಡ. ಸೊ ಯಾರಿಂದ ತಪ್ಪಾಯಿತೋ ಅದೆಲ್ಲ ಚರ್ಚೆ ಬೇಡ. ಸೊ ಈಗ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಲ್ಲರೂ 1 ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಿ ಅಂತಾನೆ. ಸ್ವಾಮಿ ಶರಣಂ. ಈ ವರ್ಷ ನೋಡಿ ಯಾವ ರೀತಿ ನಮಗೆಲ್ಲ ದರ್ಶನ ಸಿಗುತ್ತೆ ಅಂತ ಆಮೇಲೆ ನೋಡಿ ನೀವು ಹೇಳ್ತೀರಾ ಸ್ವಾಮಿ ಅಯ್ಯಪ್ಪ. ಸೊ ಈಗ ಶಬರಿಮಲೆಯಿಂದ ಬಂದಂಥ ಮಾಹಿತಿ ಏನಂದರೆ, ಮುಂದೆ ಬರುವ ಮಂಡಲ ಕಾಲ ಮಕರ ಬೆಳಕಿಗೆ ಶಬರಿಮಲೆಯಲ್ಲಿ ದರ್ಶನದ ವ್ಯವಸ್ಥೆನ ಸ್ವಲ್ಪ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಇವಾಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಸರಂಗುತಿಯಿಂದ ಏನು ಹೇಳ್ತಾರೆ ಕೊಠಡಿಗಳನ್ನ ಮಾಡಿದ್ದಾರೆ, ತಿರುಪತಿ ಥರ ವ್ಯವಸ್ಥೆ ನಿಮಗೆಲ್ಲ ಗೊತ್ತು. ಆ ಕೊಠಡಿಯಲ್ಲಿ ಕೂಡ ಹಾಕ್ಬಿಡ್ತಾರೆ ಅಲ್ವಾ. ಸೊ ಮೇ ಬಿ ಆ ರೀತಿನೂ ಮಾಡ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಕಳಿಸ್ಬೋದು ಸ್ವಾಮಿ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಈ ಕೊಠಡಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. 18ನೇ ಮೆಟ್ಲು ಹತ್ತದ ಮೇಲೆ, ಸೊ ಮೇಲೆ ಏನು ಸೇತುವೆ ಇದೆಯಲ್ಲ, ಆ ಸೇತುವೆ ಮೇಲೆ ಹೋಗೋದು ಬೇಡ,
ಡೈರೆಕ್ಟಾಗಿ ಆ ಧ್ವಜಸ್ತಂಭ ಇದೆಯಲ್ಲ, ಆ ಧ್ವಜಸ್ತಂಭದ ಒಳಗಡೆ ಡೈರೆಕ್ಟಾಗಿ ದರ್ಶನ ಮಾಡಿಕೊಂಡು, ದರ್ಶನ ಆದ ನಂತರ ಅವರು ಮಾಳಿಗೆಪುರ ತಮ್ಮ ಕಡೆ ಹೋಗಬೇಕು ಅಂತೇಳಿ ಒಂದು ಮಾಹಿತಿ ಬಂದಿದೆ ಸ್ವಾಮಿ. ಸ್ವಾಮಿ ಶರಣ ಅಂದರೆ ಭಕ್ತರೆಲ್ಲ 18 ಮೆಟ್ಲು ಹತ್ತದ ಮೇಲೆ ನಾವು ಆ ಮೇಲ್ಗಡೆ ಎಲ್ಲ ಎಡಗಡೆ ಮೇಲ್ಗಡೆ ಸೇತುವೆ ಇದೆಯಲ್ಲ ಅದರ ಮೇಲೆ ಹತ್ತದೆ ಡೈರೆಕ್ಟಾಗಿ ಧ್ವಜಸ್ತಂಭ ನಮಸ್ಕಾರ ಮಾಡಿಕೊಂಡು ಅದರೊಳಗೇ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆನಂತರ ಮಾಳಿಗೆಪುರ ತಮ್ಮ ದೇವಸ್ಥಾನ ಕಡೆ ಹೋಗ್ಬೋದು ಸ್ವಾಮಿ. ಸೊ ಈ ರೀತಿ ಒಂದು ವ್ಯವಸ್ಥೆ ಮಾಡೋ ಥರ ಒಂದು ಮಾತುಕತೆ ಆಗಿದೆ ಸ್ವಾಮಿ. ಅಂದರೆ ಅವರು ಇನ್ನೂ ಅದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿದ್ಮೇಲೆ ನಿರ್ಧಾರ ತಗೋತಾರೆ. ಯಾರ್ಯಾರಂದರೆ ದೇವಸ್ಥಾನ ಬೋರ್ಡ್ನ ಅಧ್ಯಕ್ಷರಾದಂಥ ಶ್ರೀ PS ಪ್ರಶಾಂತ್ ಅವರು, ದೇವಸ್ಥಾನ ಸಚಿವರವರು, ಅವ್ರ ಜೊತೆಗೆ ಶಬರಿಮಲೆ ತಂತ್ರಿ, ಇನ್ನೂ ಮೇಲ್ಶಾಂತಿ ಇನ್ನೂ ಆಯ್ಕೆ ಮಾಡಿಲ್ಲ ಸ್ವಾಮಿ. ಅವರು ಮೇ ಬಿ ಶಾರ್ಟ್ಲಿ ಆಯ್ಕೆ ಮಾಡಿಬಿಡ್ತಾರೆ ಬರೋ ತಿಂಗಳಲ್ಲಿ. ಸೊ ಮೇಲ್ಶಾಂತಿಗಳು ಮತ್ತು ವಿಶೇಷ ಆಯುಕ್ತರಾದಂಥ ಪೊಲೀಸ್ ಅಧಿಕಾರಿಗಳು ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ ನಂತರ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ತಾರೆ ಸ್ವಾಮಿ. ಸೊ ಈ ಹೊಸ ವ್ಯವಸ್ಥೆಗೆ ಕೇರಳ ಹೈಕೋರ್ಟಿಂದ ಒಪ್ಪಿಗೆ ಬರಬೇಕು ಸ್ವಾಮಿ. ಸೊ ಒಪ್ಪಿಗೆ ಬಂದ ಮೇಲೆ ಅದನ್ನು ಡಿಕ್ಲೇರ್ ಮಾಡ್ತಾರೆ ಅಯ್ಯಪ್ಪ. ಸೊ ಈ ರೀತಿ ಆದರೆ ಸ್ವಲ್ಪ ನಮಗೆ ಬೇಗ ದರ್ಶನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸ್ವಾಮಿ. ಸ್ವಾಮಿ ಶರಣಂ. ಸೊ ಇನ್ನೊಂದು ವಿಚಾರ ಏನು ಬಂತಂದರೆ, ಇವಾಗ ಸೇತುವೆ ಏನಕ್ಕೆ ಅಂತ ಒಂದು ವಿಚಾರ ಬಂದಿದೆ ಸ್ವಾಮಿ. ಮೇಲ್ಗಡೆ ಸೇತುವೆ ಇದೆಯಲ್ಲ ಅದನ್ನು ತೆಗಿಬೇಕು ಅಂತೇಳಿ ಒಂದು ವಿಚಾರ ಬಂದಿದೆ. ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ದೇವ್ರ ದರ್ಶನ ಮಾಡೋಕ್ಕೆ 18 ಮೆಟ್ಲು ಹತ್ತ ತಕ್ಷಣ ಡೈರೆಕ್ಟಾಗಿ ನೇರವಾಗಿ ದಾರಿ ಇರುವಾಗ ಏನಕ್ಕೆ ಸೇತುವೆ ಮೇಲೆ ಸುತ್ಕೊಂಬರ್ಬೇಕು ಅಂಥೇಳಿ ಅವರು ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಮೇ ಬಿ ಫ್ಯೂಚರಲ್ಲಿ ಮುಂದಿನ ದಿನ ಆ ಸೇತುವೆನ ತೆಗಿಬೋದು ಸ್ವಾಮಿ, ಹೇಳೋದಕ್ಕಾಗೋದಿಲ್ಲ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗಳೇ, ಇನ್ನೊಂದು ವಿಚಾರ ಚರ್ಚೆ ಆಯ್ತು ಇದರಲ್ಲಿ. ಏನಂದರೆ ಇವಾಗ 18 ಮೆಟ್ಲು ಹತ್ಬಿಟ್ಟು ಇರುಮುಡಿ ಇರುವ ಭಕ್ತರೆಲ್ಲ ಆ ಮೇಲ್ಗಡೆ ಸೇತುವೆ ಮೇಲೆ ಹೋಗ್ಬಿಡ್ತಾರೆ. ಸೊ ಅದಾದಮೇಲೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಈ ತುಪ್ಪದ ಅಭಿಷೇಕ ಮಾಡೋಕ್ಕೆ ಅಂತೇಳಿ ಇನ್ನೊಂದು ಕ್ಯೂ ಬರುತ್ತೆ. ಅದಾದಮೇಲೆ ಇರುಮುಡಿ ಇಲ್ಲದೆ ಸ್ವಾಮಿಗಳ ಒಂದು ಕ್ಯೂ ಬರುತ್ತೆ. ಸೊ ಇದೆಲ್ಲ ಒಟ್ಟಿಗೆ ಸೇರಿ ಏನಾಗತ್ತಂದರೆ ಸೋಪಾನ ಮಾತ್ರ ತುಂಬಾ ಏನಾಗುತ್ತೆ, ಜಾಸ್ತಿ ಜನ ಸೇರಿಬಿಡ್ತಾರೆ, ಗೊತ್ತಲ್ಲ ನಿಮಗೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಅಲ್ಲೇ ನಮಗೆ ನಿಧಾನ ಆಗ್ತಾ ಇರೋದು. ಅಲ್ಲೇ ಮೂವಿಂಗ್ ದರ್ಶನ ಆದಮೇಲೆ ಹೇಗೆ ತಿರುಪತಿಲಿ ನೋಡಿದ್ರಲ್ಲ ನೀವು. ಸೊ ನನಗೆ ಗೊತ್ತಿರೋ ಹಾಗೆ ತಿರುಪತಿಲಿ ಏನು ವ್ಯವಸ್ಥೆ ಇದೆ ದರ್ಶನಕ್ಕೆ ವ್ಯವಸ್ಥೆ, ಅದೇ ವ್ಯವಸ್ಥೆನೇ ಈಗ ಶಬರಿಮಲೆಯಲ್ಲಿ ತರ್ಬೋದು ಸ್ವಾಮಿ. ಸೊ ನಿಮಗೆಲ್ಲ ಗೊತ್ತು, ನೇರವಾಗಿ ಭಗವಂತ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಅವರು ಎಡಕ್ಕೆ ಹೋಗ್ಬಿಡ್ತಾರೆ. ಅದೇ ರೀತಿಯೇ 18 ಮೆಟ್ಲು ಹತ್ತದ ಮೇಲೆ ಆ ಧ್ವಜಸ್ತಂಭದ ಒಳಗೆ ಹೋಗಿ ಭಗವಂತ ನೋಡ್ಕೊಂಡು ಹಾಗೆ ಎಡಕ್ಕೆ ಹೋಗ್ಬಿಡ್ಬೋದು ಸ್ವಾಮಿ. ಸೊ ಈ ರೀತಿ ಒಂದು ಇರುಮುಡಿ ಹೊತ್ಕೊಂಡು ಬಂದ ಸ್ವಾಮಿಗಳಿಗೆ ಈ ರೀತಿ ವ್ಯವಸ್ಥೆ ಮಾಡ್ಬೋದು. ಸೊ ಇರುಮುಡಿ ಇಲ್ಲದೇ ಇರೋ ಸ್ವಾಮಿಗಳಿಗೆ ಬೇರೆ ನಾವು ವ್ಯವಸ್ಥೆ ಮಾಡ್ಬೋದು ಸ್ವಾಮಿ. ಯಾಕಂದರೆ ನಿಮ್ಗೆ ಗೊತ್ತು 4 ಸಾಲಿದೆ, 5 ಸಾಲಿದೆ, ಒಟ್ಟು 5 ಸಾಲಲ್ಲಿ ನಾವು ಮಾಡ್ಬೋದು. ಸೊ ಏನೇ ಮಾಡಲಿ ಸ್ವಾಮಿ, ಏನೇ ಮಾಡಲಿ ಅಯ್ಯಪ್ಪ, ಭಕ್ತರಿಗೆ ಒಳ್ಳೆಯದಾದರೆ ಸಾಕು ಸ್ವಾಮಿ, ಇನ್ನೇನು ಬೇಡ. ಭಕ್ತರುಗಳು ಯಾಕಂದರೆ 1 ಮಂಡಲ ಕಾಲ ಕಷ್ಟಪಟ್ಟು ವ್ರತ ಮಾಡ್ತಾರೆ, ಇಷ್ಟಪಟ್ಟು ವ್ರತ ಮಾಡ್ತಾರೆ. ವ್ರತ ಮಾಡಿ ಭಗವಂತನ ದರ್ಶನ ಮಾಡಿದಾಗ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸ್ವಾಮಿ. ಭಗವಂತನ ಒಂದು ದರ್ಶನ ಚೆನ್ನಾಗಿ ಆಗಬೇಕು, ಅವರ ಅನುಗ್ರಹ ಆಗಬೇಕು ಸ್ವಾಮಿ. ಎಲ್ಲರೂ ಸಂತೋಷದಿಂದ ಯಾತ್ರೆ ಮಾಡಿ ಬರಬೇಕನ್ನೋದೇ ನಮ್ಮ ಇಚ್ಛೆ. ಸ್ವಾಮಿ ಶರಣಂ. ಇಲ್ಲಿ ಗೊಂದಲ ಮೂಡುವಂಥ ಒಂದು ವಿಚಾರ ಇದೆ ಸ್ವಾಮಿ. ಯಾಕಂದರೆ ಅಲ್ಲಿ ಶಬರಿಮಲೆ ದೇವಸ್ಥಾನ ಬೋರ್ಡ್ ಅವರಿಗೆ ಒಂದು ತುಂಬಾ ಗೊಂದಲ ಮೂಡುವಂಥ ಒಂದು ವಿಚಾರ ಇದೆ. ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಂಡಲ ಕಾಲ ಮಕರ ಕಾಲದಲ್ಲಿ ದೇವಸ್ಥಾನ ಬಾಗಿಲು ಹಾಕಿದರೂ ಕೂಡ ಪಡಿ ಹತ್ಸೋಕ್ಕೆ ಬಿಡ್ತಾರೆ. ಸೊ ಪಡಿ ಹತ್ಬಿಟ್ಟು ಹೋಗಿ ಬ್ಯಾಕ್ ಸೈಡಲ್ಲಿ ನಾವು ಕಾಯ್ಕೊಂಡು ಬಂದು ದರ್ಶನ ಮಾಡ್ತಾಯಿದ್ವಿ ಅಲ್ವಾ. ಸೊ ಇವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಲ್ಲ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿ ಸೊ ಇದನ್ನು ಜಾರಿಗೆ ತರಬೇಕು ಅಂಥೇಳಿ ಅವರು ಕೂಡ ಒಂದು ಯೋಚನೆ ಮಾಡ್ತಿದ್ದಾರೆ ಸ್ವಾಮಿ. ಸೊ ಮುಂಚೆನೇ ಹೇಳ್ದಂಗೆ ಎಲ್ಲನೂ ಒಳ್ಳೆ ರೀತಿ ನಡೆದರೆ ಸಾಕು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣ್. ನೋಡೋಣ ಸ್ವಾಮಿ ಮುಂದಕ್ಕೆ ಏನಾಗುತ್ತೆ. ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿ ಅಂತಲೇ ಹೇಳೋದು. ಎಲ್ಲರ ಪ್ರಾರ್ಥನೆ ಒಂದೇ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ವಾಮಿ. ಸೊ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಗಿರಿಯೋ ಶೃಂಗಗಿರಿಯೋ ಶಬರಿಗಿರಿಯೋ ಮಣಿಕಂಠ ನೆಲೆಸಿದ ಸ್ವರ್ಣಗಿರಿಯೋ